ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಜಾಪಹಂ ಭವತಿ ಯದನುಭಾವಾತ್ಯೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಜಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ವಿಶೇಷವಾದ ಸ್ತೋತ್ರದ ಚಿಂತನೆಯನ್ನು ನೋಡಲಿಕ್ಕಿದ್ದೀವಿ. ಈ ಸ್ತೋತ್ರದ ಕೊನೆಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ಇತಿ ಶ್ರೀ ವಸಿಷ್ಠ ವಿರಚಿತಂ ದಾರಿದ್ರ್ಯದಹನ ಶಿವಸ್ತೋತ್ರಂ ಸಂಪೂರ್ಣಂ ಅಂತ. ಅದು ಮುಕ್ತಾಯದ ಭಾಗವನ್ನು ಯಾಕೆ ನೋಡಬೇಕು ಅಂದರೆ, ಈ ಸ್ತೋತ್ರವನ್ನು ಯಾರು ಬರೆದಿದ್ದು ಅನ್ನೋದು ಗೊತ್ತಾಗಬೇಕು ಅಂದರೆ ಕೊನೆಯ ವಾಕ್ಯ ಮುಖ್ಯ. ಹಾಗೆ ಈ ಸ್ತೋತ್ರದ ಶ್ಲೋಕಗಳಲ್ಲಿಯೂ ಕೂಡ ಈ ಸ್ತೋತ್ರವನ್ನು ಯಾರು ಬರೆದಿದ್ದು ಅಂತ ತಿಳಿಸ್ತಾರೆ. ಇದನ್ನು ಯಾರು ಬರೆದು? ವಸಿಷ್ಠ ಋಷಿಗಳು ಬರೆದಿದ್ದು. ನಮಗೆ ವಸಿಷ್ಠರು ಅಂದರೆ ಗೊತ್ತು. ರಾಮನ ಕಾಲದಲ್ಲಿ ವಸಿಷ್ಠರ ಪಾತ್ರ ಎಷ್ಟು ದೊಡ್ಡದು ಅಂತ, ದಶರಥನಿಗೆ ವಸಿಷ್ಠರ ಅಪೇಕ್ಷೆ ಎಷ್ಟಿತ್ತು ಅಂತ ಗೊತ್ತು. ಅಷ್ಟೇ ಅಲ್ಲ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಹೀಗೆ ಆ ಸ್ಥಾನಮಾನ ವಸಿಷ್ಠ ಋಷಿಗಳಿಗೆ ಎಷ್ಟಿದೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಅಂಥ ಅತಿಶ್ರೇಷ್ಠರಾದ ವಸಿಷ್ಠರು ರಚನೆ ಮಾಡಿದ ಸ್ತೋತ್ರ, ಅದರಿಂದ ತುಂಬ ಮಹತ್ವ ಇದಕ್ಕಿದೆ. ವಸಿಷ್ಠರು ಯಾರ ಬಗ್ಗೆ ಸ್ತೋತ್ರ ಮಾಡಿದ್ದಾರೆ? ಶಿವನ ಬಗ್ಗೆ ಸ್ತೋತ್ರ ಮಾಡಿದ್ದಾರೆ. ಅದು ಶಿವನನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಏನಂತ? ದಾರಿದ್ರ್ಯ ದಹನ ಶಿವ ಸ್ತೋತ್ರ. ದಾರಿದ್ರ್ಯ ಅಂದರೆ ಬಡತನ, ತುಂಬ ಕಷ್ಟ, ದುಡ್ಡಿನ ವಿಷಯದಲ್ಲಿ ತುಂಬ ಕಷ್ಟ ಇದೆ. ಸಾಲಬಾಧೆ ಆಗಬಹುದು, ಮತ್ತೊಂದು ಆಗಬಹುದು. ದುಡ್ಡೇ ಬರ್ತಾ ಇಲ್ಲ. ಸಾಲ ಏನು ಮಾಡಲಿಲ್ಲ, ಆದರೆ ದುಡ್ಡು ಬರ್ತಾ ಇಲ್ಲ. ಇಲ್ಲ, ಸಾಲ ಮಾಡಿ ತೀರಿಸಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಅನೇಕ ದೇವರುಗಳನ್ನು ಮೊರೆ ಹೊಕ್ಕೋದಿದೆ. ಅದರಲ್ಲಿ ವಸಿಷ್ಠರು ನಮಗೋಸ್ಕರ ಉಪಕಾರ ಮಾಡಿದ್ದಾರೆ. ಯಾರ್ಯಾರು ಈ ಋಣಬಾಧೆ, ಸಾಲಬಾಧೆಯನ್ನು ಹೊಂದಿದವರು, ಅಥವಾ ಯಾರು ದಾರಿದ್ರ್ಯತನವನ್ನು ಅನುಭವಿಸ್ತಾ ಇದ್ದಾರೆ, ಬಡತನ ಅನುಭವಿಸ್ತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ, ಅದು ಬರೀ ದುಡ್ಡಿನದ್ದು ಅಂತ ಅಷ್ಟೇ ಅಲ್ಲ, ಅದು ಜ್ಞಾನದ ಬಡತನವೂ ಆಗಬಹುದು. ತುಂಬ ಅಜ್ಞಾನಿಗಳಾಗಿ ಜೀವನದಲ್ಲಿ ಜ್ಞಾನ ಸರಿಯಾಗಿ ತಲೆಗೆ ಹೋಗ್ತಾನೇ ಇಲ್ಲ, ಬರ್ತಾನೆ ಇಲ್ಲ, ಜ್ಞಾನ ಉಂಟಾಗ್ತಾ ಇಲ್ಲ. ಇದು ಜ್ಞಾನದಲ್ಲಾಗಬಹುದು, ಯಾವುದೇ ರೀತಿಯ ದಾರಿದ್ರ್ಯ ಆಗಬಹುದು. ಆ ಎಲ್ಲ ದಾರಿದ್ರ್ಯವನ್ನು ಪರಿಹಾರ ಮಾಡುವಂತಹ ವಿಶೇಷವಾದ ಸ್ತೋತ್ರ ಈ ಶಿವನ ಸ್ತೋತ್ರ. ಇಂಥ ಶಿವನ ಸ್ತೋತ್ರದಲ್ಲಿ ಅನೇಕ ಪದ್ಯಗಳನ್ನು, ಒಟ್ಟು 8 ಪದ್ಯಗಳನ್ನು ಈ ಸ್ತೋತ್ರದಲ್ಲಿ ಕಾಣ್ಬೋದು. ಒಂದೊಂದು ಶಬ್ದದಲ್ಲೂ ಎಷ್ಟು ಸ್ವಾರಸ್ಯವನ್ನು ವಸಿಷ್ಠರು ಇಟ್ಟಿದ್ದಾರೆ ಅಂದರೆ ಅಷ್ಟು. ಅದನ್ನೆಲ್ಲ ಸರಳವಾಗಿ, ಸಾರವಾಗಿ ನಾವು ನೋಡೋಣ. ಪ್ರತಿ ಶ್ಲೋಕದ ಕೊನೆಗೂ ಒಂದು ಸಾಲು ನಿಮಗೆ ಮತ್ತೆ ಮತ್ತೆ ಕೇಳುತ್ತೆ. ಏನಂದರೆ, ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ಶಿವಪಂಚಾಕ್ಷರ ಮಂತ್ರವನ್ನು ನೆನಪಿಸಿಕೊಡುತ್ತೆ. ನಮಃ ಶಿವಾಯ, ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ಈ ವಾಕ್ಯ ಪುನಃ ಪುನಃ ಬರ್ತಾ ಇದೆ. ದಾರಿದ್ರ್ಯ ಅದೇ ದೊಡ್ಡ ದುಃಖ. ಈ ಕಲಿಯುಗದಲ್ಲಂತೂ
ನಾವು ಸುತ್ತಲೂ ಮುತ್ತಲು ನೋಡ್ತಾನೆ ಇರ್ತೀವಿ. ದಾರಿದ್ರ್ಯ ದುಃಖ ಏನಿದೆಯಲ್ಲ ತುಂಬ ದೊಡ್ಡ ದುಃಖ. ಎಲ್ಲ ಸಂಪತ್ತು ಕೊಟ್ಟಾಗ ಒಂಥರ, ಆದರೆ ಏನೂ ಇಲ್ಲದೇದಾಗ ಇನ್ನೊಂದು ಥರ, ಬಹಳ ಕಷ್ಟ. ಕುಂತಿದೇವಿ ಥರ ನನಗೆ ವಿಪತ್ತುಗಳು ಬರ್ತಾನೆ ಇರಲಿ ಅಂತ ಮನುಷ್ಯರು ಹಾಕಿ ಪ್ರಾರ್ಥನೆ ಮಾಡೋಷ್ಟು ದೊಡ್ಡವರೇನಲ್ಲ. ಎಲ್ರಿಗೂ ದಾರಿದ್ರ್ಯ ಪರಿಹಾರ ಆಗಲೇಬೇಕು, ಅದು ದೊಡ್ಡ ದುಃಖ. ಆ ದುಃಖವನ್ನು ದಹನ ಸುಟ್ಟಾಕ್ಬಿಡ್ಲಿ ಅಂತ. ದಾರಿದ್ರ್ಯ ಇನ್ನೊಮ್ಮೆ ಜೀವನದಲ್ಲಿ ಮತ್ತೆ ಬರಲೇಬಾರ್ದು. ಈಗ ಹೇಗೆ ಅಂದರೆ ಸಂಸಾರದಿಂದ ಒಮ್ಮೆ ಮೋಕ್ಷಕ್ಕೆ ಹೋದರೆ ಆ ಸಂಸಾರ ಸುಟ್ಟಾಕ್ಬಿಡೋದು ಅಂತ ಅರ್ಥ, ಮತ್ತೆ ಬರೋದಿಲ್ಲ ಸಂಸಾರ. ಹಾಗೆ ಶಾಶ್ವತವಾಗಿ ದಾರಿದ್ರ್ಯ ದೂರ ಆಗಬೇಕು ಅಂದರೆ ಇಂಥ ಅಪೂರ್ವವಾದ ಸ್ತೋತ್ರವನ್ನು ಚಿಂತಿಸಬೇಕು. ಇದರ ಮೊದಲನೇ ಶ್ಲೋಕಕ್ಕೆ ನಾವು ಬರೋಣ. ವಿಶ್ವೇಶ್ವರಾಯ ನರಕಾರ್ಣವತಾರಣಾಯ ಕರ್ಣಾಮೃತಾಯ ಶಶಿಶೇಖರಧಾರಣಾಯ ಕರ್ಪೂರಕಾಂತಿಧವಳಾಯ ಜಟಾಧರಾಯ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ನಮಃ ಶಿವಾಯ, ಶಿವನಿಗೆ ನಮಸ್ಕಾರ. ಯಾಕೆ? ಮಂಗಳ ಸ್ವರೂಪಿ ಶಿವ. ಶಿವ ಅಂದರೆ ಮಂಗಳ. ಅಶಿವ ಹೋಗಬೇಕು. ಅಶಿವ ಅಂದರೆ ದಾರಿದ್ರ್ಯ. ಶಿವ ಅಲ್ಲದೆ ಇರೋದು, ಮಂಗಳ ಅಲ್ಲದೆ ಇರೋದು ಅಂದರೆ ದಾರಿದ್ರ್ಯ. ಅಶಿವ ಪರಿಹಾರಕ್ಕಾಗಿ ಶಿವ ಪ್ರಾರ್ಥನೆ. ಇದು ವಸಿಷ್ಠರು ನಮಗೆ ತಿಳಿಸ್ಕೊಟ್ಟಿದ್ದು. ವಿಶ್ವೇಶ್ವರ, ವಿಶ್ವೇಶ್ವರ ಅಂತ ನಮಗೆ ಅನೇಕ ಕಡೆ ರುದ್ರದೇವರ ಸ್ತೋತ್ರಗಳಲ್ಲಿ ಬರುತ್ತೆ ವಿಶ್ವೇಶ್ವರ ಅಂತ. ಈಶ್ವರ ಅಂದರೆ ನಮಗೆ ಅವರೇ ನೆನಪಾಗ್ತಾರೆ. ವಿಶ್ವೇಶ್ವರ ಅಂದರೆ ಇಂದ್ರಾದಿ ಸಕಲ ದೇವತೆಗಳಿಗೆ ಒಡೆಯ ಇವರು ವಿಶ್ವೇಶ್ವರರು ಅಂಥ ಇವರಿಗೆ. ನರಕಾರ್ಣವ ತಾರಣಾಯ, ನರಕನೇ ಒಂದು ದೊಡ್ಡ ಸಮುದ್ರ. ಅದು ಯಾವ ನರಕ? ಈ ದಾರಿದ್ರ್ಯ ನರಕ. ಈ ನರಕ ನಮ್ಗೆ ಮೇಲೆ ಹೋಗಿ ನರಕ ಅನುಭವಿಸೋದು ಬೇಡ. ಇಲ್ಲೇನಾದರೂ ಸಾಲ ಬಾಧೆಯನ್ನು ಮಾಡ್ಕೊಂಡ್ಬಿಟ್ರೆ ಎಂಥ ನರಕ. ಆ ನರಕ ಸಮುದ್ರದಿಂದ ಕಾಪಾಡೋರು ನೀವು. ಕರ್ಣಾಮೃತ, ನೀವು ಕಿವಿಗೆ ನಿಮ್ಮ ಬಗ್ಗೆ ಶಿವ ಶಿವ ಅಂತ ಕೇಳ್ತಾ ಇದ್ರೆ ಸಾಕು, ಹೇಳ್ತಾ ಇದ್ರೆ ಸಾಕು, ಅದು ಅಮೃತಕ್ಕೆ ತುಲ್ಯ. ನಮಗೆ ಮತ್ತೆ ಸಾಯೋದು ಅಂತ ನಮ್ಮ ಪರಿಸ್ಥಿತಿ ಇಲ್ಲ ಜೀವನದಲ್ಲಿ. ಕರ್ಣಕ್ಕೆ ಅಮೃತವನ್ನು ನೀಡೋರು. ಅಷ್ಟೇ ಅಲ್ಲ, ಕಾಶಿಯಲ್ಲಿ ಈವಾಗಲೂ ಕೂಡ ರುದ್ರದೇವರು ಸಂಚಾರ ಮಾಡ್ತಾ ಯಾರು ಕಾಶಿ ಕ್ಷೇತ್ರದಲ್ಲಿ ಮರಣವನ್ನು ಅಪ್ತಾರೆ, ಅದು ವಿಶೇಷವಾಗಿ ಅಲ್ಲಿ ಈ ಸ್ಥಳಗಳು ಅಂತ ಏನಿದೆ, ಅದು ಘಾಟ್ಗಳಲ್ಲಿ ವಿಶೇಷವಾಗಿ ಆ ಮಧ್ಯಕ್ಕೆ ಹೋಗಿ ಅಲ್ಲೇ ಮರಣವನ್ನು ಅಪ್ಪಿದವ್ರಿಗೆ ಅಂತ ಏನಿಲ್ಲ, ಒಟ್ಟು ಕಾಶಿ ಕ್ಷೇತ್ರದಲ್ಲಿ ಏನು ಮರಣವನ್ನು ಅಪ್ತಾರೆ, ಆ ಮರಣವನ್ನು ಅಪ್ಪೋರು ಕಿವಿಗೆ ಹೋಗಿ ರಾಮ ಮಂತ್ರವನ್ನು ಉಪದೇಶ ಮಾಡೋರು. ಅಂದರೆ ಪ್ರತಿಯೊಬ್ಬರ ಕರ್ಣ ಕಿವಿಗಳಿಗೆ ಅಮೃತೋಪದೇಶ, ರಾಮ ಮಂತ್ರ ಉಪದೇಶ ಮಾಡೋರು ನೀವು ಅಂತ ಅದನ್ನು ಇಲ್ಲಿ ಸ್ಮರಣೆ ಮಾಡ್ತಾ, ಶಶಿಶೇಖರ ಧಾರಣಾಯ, ನಿಮ್ಮ ತಲೆ ಮೇಲೆ ಚಂದ್ರನ ರೇಖೆಯನ್ನು ಧರಿಸಿದಿರಿ. ಅರ್ಧ ಚಂದ್ರವನ್ನು ರುದ್ರದೇವರು ತಮ್ಮ ಶೇಖರ ಅಂದರೆ ತಲೆ ಮೇಲೆ ಜಟಾಜೂಟದಲ್ಲಿ ಧರಿಸಿದ್ದಾರೆ. ಇಲ್ಲಿ ಕರ್ಣಾಮೃತ ಅನ್ನೋದ್ರಿಂದ ರಾಮನನ್ನು ಸ್ಮರಣೆ ಮಾಡಲೇಬೇಕು. ಯಾಕೆ? ಮಾಡಿರೋದು ವಸಿಷ್ಠರು. ವಸಿಷ್ಠರು ಮಾಡ್ತಾ ರಾಮನನ್ನು ಮರೆತು ಬಿಡ್ತಾರ. ರಾಮನನ್ನು ಸ್ಮರಣೆ ಮಾಡ್ತಾ ಇರೋವಂಥ ರುದ್ರದೇವರನ್ನಲ್ಲಿ ಸ್ಮರಿಸಿದ್ದಾರೆ. ಯಾಕೆ? ಪಾರ್ವತಿಗೆ ಹೇಳ್ತಾರೆ ರುದ್ರದೇವರು, ನೀವು ಮಾಡಬೇಕಾದ ಒಂದು ಕರ್ತವ್ಯ, ಯಾವಾಗಲೂ ರಾಮನಾಮ ಸ್ಮರಣೆ ಮಾಡ್ತಾ ಇರು, ಇದೇ ನನ್ನ ಉಪದೇಶ. ಯಾಕೆಂದರೆ ರಹಸ್ಯ ಮಂತ್ರಕ್ಕೆ ಹೇಳ್ಕೊಡಿ, ಎಲ್ಲ ಅಭೀಷ್ಟಗಳು ಸಿದ್ಧ ಆಗಬೇಕು, ಏನೂ ತೊಂದರೆ ಆಗಬಾರ್ದು, ರಾಮನಾಮ ಸ್ಮರಣೆಯನ್ನು ನಿರಂತರವಾಗಿ ಮಾಡು ಅಂತ ಉಪದೇಶ ಕೊಡ್ತಾರೆ. ಅಂಥ ನಿಮಗೆ ಹಾಗೆ ನಿಮ್ಮ ಕಾಂತಿ ರುದ್ರದೇವರು ಕಪ್ಪೋ ಬಿಳಿಗೋ ಕೆಂಪೋ ಹೇಗಿದ್ದಾರೆ? ಧವಳ ಸ್ಫಟಿಕ ಲಿಂಗ ಗಮನಿಸ್ತೇವೆ, ಶುಭ್ರ. ಹಾಗೆ ಕರ್ಪೂರ ಕಾಂತಿ, ಕರ್ಪೂರ ನೋಡ್ತೀವಿ, ಆ ಥರ ರುದ್ರದೇವರ ಮೈ ಕಾಂತಿ. ಜಟೆಗಳನ್ನು ಧರಿಸಿದ್ದಾರೆ. ಇಂಥ ರುದ್ರದೇವರು ಏನಿದ್ದಾರೆ, ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ, ದಾರಿದ್ರ್ಯ ದುಃಖವನ್ನು ಸುಟ್ಟಾಕುವಂಥ ರುದ್ರದೇವರೇ, ಮಂಗಳ ಸ್ವರೂಪಿಗಳೇ, ನಿಮಗೆ ನಮಸ್ಕಾರ ಇಂಥ ಇದು ಮೊದಲನೇ ಶ್ಲೋಕದ ಅರ್ಥ. ಇನ್ನು ಮುಂದಕ್ಕೆ ರುದ್ರದೇವರನ್ನು ಪಾರ್ವತಿಯನ್ನು ಮರೆತು ಚಿಂತಿಸಬೇಡಿ. ಗೌರಿ ಪ್ರಿಯಾಯ ರಜನೀಶ ಕಲಾಧರಾಯ ಕಾಲಾಂತಕಾಯ ಭುಜಗಾಧಿಪ ಕಂಕಣಾಯ ಗಂಗಾಧರಾಯ ಗಜರಾಜ ವಿಮರ್ದನಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಗೌರಿ ಪಾರ್ವತಿಗೆ ಅತ್ಯಂತ ಪ್ರೀತಿಪಾತ್ರ ನೀವು. ಹಾಗೆ ಈ ರಜನಿ ಅಂದರೆ ಕತ್ತಲು, ಕತ್ತಲಿಗೆ ಒಡೆಯ ಯಾರು? ಕತ್ತಲನ್ನು ಹೋಗಿಸಿ ಬೆಳಗಿಸೋನು ಚಂದ್ರ. ಆ ಚಂದ್ರನ ಕಲೆಯನ್ನು ಧರಿಸಿರೋರು ನೀವು. ಹಾಗೆ ಕಾಲ ಅಂದರೆ ಯಮದೇವರು, ಯಮದೇವರಿಗೂ ಅಂತಕ ನೀವು. ಯಾಕೆ? ಅಪಮೃತ್ಯು ಗೆಲ್ಲಬೇಕು ಅಂದರೆ ರುದ್ರದೇವರ ಅನುಗ್ರಹ ಇರಬೇಕು. ಯಮದೇವರು ಪಾಶ ಹಾಕಿದರು, ಅದನ್ನು ಗೆಲ್ಲಬೇಕು ಅಂದರೆ ನೀವು ರುದ್ರದೇವರ ಹತ್ರ ಹೋಗಬೇಕು. ಅಪಮೃತ್ಯುಂಜಯ ಹೋಮ, ಮೃತ್ಯುಂಜಯ ಮಂತ್ರ ಜಪ ಎಲ್ಲ ಅದಕ್ಕೋಸ್ಕರನೇ ಇರೋದು. ಅಂಥ ಅಪಮೃತ್ಯು ಕಾಲ ಬಾಧೆಯನ್ನು ಪರಿಹರಿಸುವಂತಹ ನೀವು. ಹಾಗೆ ನಿಮ್ಮ ಕಂಕಣ ಬಳೆ
ರುದ್ರದೇವರಿಗೆ ಬಳೆ ಯಾವುದು? ಭುಜಗಾಧಿಪ ಕಂಕಣಾಯ. ಶ್ರೇಷ್ಠ ಸರ್ಪಗಳನ್ನು ನೀವು ಕಂಕಣದಲ್ಲಿ ಹಾಕ್ಕೊಂಡಿದ್ದೀರಿ, ಕಂಕಣವನ್ನಾಗಿ ಮಾಡಿಕೊಂಡಿದ್ದೀರಿ. ಗಂಗೆಯನ್ನು ತಲೆ ಮೇಲೆ ಧರಿಸಿದಿರಿ. ಗಂಗಾಧರ ನೀವು. ಗಜರಾಜ ವಿಮರ್ದನಾಯ, ದುಷ್ಟ ಗಜಗಳನ್ನು ಸದೆ ಬಡಿದವರು. ಯಾಕೆ? ಗಜಚರ್ಮಾಂಬರ ಅಂತ ಪ್ರಸಿದ್ಧ. ಗಜಚರ್ಮ ಹೊತ್ತುಕೊಳ್ಬೇಕು ಮೈ ಮೇಲೆ ಅಂತಂದರೆ ಗಜರಾಜರನ್ನು ಮರ್ದನ ಮಾಡಿರಲೇಬೇಕು ಅಂತ ಅರ್ಥ. ಅಷ್ಟೇ ಅಲ್ಲ, ದುಷ್ಟರು ಯಾರ್ಯಾರು ರಾಕ್ಷಸ ಗಜಗಳಿದ್ವು ಎಲ್ಲರನ್ನೂ ಸದೆ ಬಡಿದಿದ್ದಾರೆ. ಅಂಥ ನೀವು ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ದಾರಿದ್ರ್ಯ ದುಃಖವನ್ನು ಪರಿಹರಿಸಿ ನಮಃ ಶಿವಾಯ, ನಿಮಗೆ ನಮೋ ನಮಃ ಅಂತ ರುದ್ರದೇವರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಇಲ್ಲಿ ಮತ್ತೆ ಚಂದ್ರನನ್ನು ಸ್ಮರಣೆ ಮಾಡಿದ್ರು ಈ ಶ್ಲೋಕದಲ್ಲಿ. ಯಾಕೆ ಮಾಡಿದ್ರು ಅಂದರೆ ತಂಪು ನೀಡಲಿ ಅಂತ. ರುದ್ರದೇವರು ತಾವು ತಮ್ಮ ತಲೆ ಮೇಲೆ ಚಂದ್ರನನ್ನು ಧರಿಸಿದ್ದು ಯಾಕೆ? ನಾವು ಅಂದ್ಕೊಳ್ಳೋದು ಅವರು ವಿಷ ಕುಡಿದು ಬಿಟ್ರು, ವಿಷ ಕುಡಿದಕ್ಕೆ ನೀಲಕಂಠರಾದರು, ವಿಷಬಾಧೆ ತಟ್ತಾ ಇತ್ತು, ಪಾಪ ಕಡಿಮೆ ಮಾಡಲಿಕ್ಕೋಸ್ಕರ ಚಂದ್ರ ಗಂಗೆ ಎಲ್ಲ ತಲೆಯಲ್ಲಿ ಇಟ್ಕೊಂಡ್ರು ಅಂತ. ಎಂಥ ಸಾಮರ್ಥ್ಯ ರುದ್ರದೇವರಿಗೆ! ಅಂಥವ್ರನ್ನ ತಗೊಂಡು ಹೋಗಿ ಈಗ ನಾವು ವರ್ಣಿಸಿದ್ರೆ ಏನರ್ಥ? ಚಂದ್ರನಿಗೂ ಅನುಗ್ರಹ ಮಾಡೋ ಶಕ್ತಿ ಅವರಿಗಿದೆ, ಗಂಗೆಗೂ ಅನುಗ್ರಹ ಮಾಡೋ ಶಕ್ತಿ ಅವರಿಗಿದೆ. ಅಂಥ ರುದ್ರದೇವರು ಅವರಿಬ್ಬರನ್ನ ತಲೆ ಮೇಲೆ ಧರಿಸ್ಕೊಂಡು ಅವ್ರು ಯಾಕೆ ತಮ್ಮ ಈ ವಿಷದ ಬಾಧೆಯನ್ನು ಪರಿಹರಿಸ್ಕೊಳ್ಬೇಕು? ಅದು ಚಂದ್ರನಿಗೆ ಬಂದ ಶಾಪ ಮೋಚನೆಗೋಸ್ಕರ ಅವನಿಗೊಂದು ಸ್ಥಾನಮಾನ ಸಿಗಲಿ ಅಂತ ತಮ್ಮ ತಲೆಯ ಮೇಲೆ ಧರಿಸಿದರು. ಯಾಕೆ? ಚಂದ್ರ ಬೇಡ್ಕೊಂಡ ರುದ್ರದೇವರ ಬಳಿ. ಗಂಗೆಯನ್ನು ಶ್ರೇಷ್ಠವಾಗಿ ಯಾಕೆ ತಲೆ ಮೇಲೆ ಹೊತ್ತುಕೊಂಡ್ರು? ಅದು ವಿಷ್ಣು ಪಾದದಿಂದ ಬಂದ ಗಂಗೆ. ಹಾಗಾಗಿ ವಿಷ್ಣುವಿನ ಮೇಲೆ ಭಕ್ತಿ, ರಾಮನ ಮೇಲೆ ಭಕ್ತಿ, ಅದಕ್ಕೆ ತಮ್ಮ ತಲೆ ಮೇಲೆ ಗಂಗೆಯನ್ನು ಹೊತ್ಕೊಂಡಿರೋದಷ್ಟು ಬಿಟ್ಟರೆ ಇನ್ನೇನು ಬೇರೆ ಕಾರಣ ಅಲ್ಲ. ಹಾಗಾಗಿ ಇಂಥ ಗಂಗೆಯನ್ನು ಹೊತ್ತ ನೀವು, ಚಂದ್ರನನ್ನು ಹೊತ್ತ ನೀವು, ಪಾರ್ವತಿಗೆ ಪ್ರಿಯರಾದ ನೀವು, ನನಗೆ ತಂಪನ್ನು ನೀಡಿ ನನ್ನ ದಾರಿದ್ರ್ಯ ದುಃಖವನ್ನು ಪರಿಹರಿಸಿ ಅಂತ ಇದು ಪ್ರಾರ್ಥನಾ ಹಿಂದೆ ಇರುವಂಥ ಭಾವ. ಇನ್ನು ಮುಂದಿನ ಪದ್ಯ. ಭಕ್ತ ಪ್ರಿಯಾಯ ಭವರೋಗ ಭಯಾಪಹಾಯ ಉಗ್ರಾಯ ದುಃಖ ಭವಸಾಗರ ತಾರಣಾಯ ಜ್ಯೋತಿರ್ಮಯಾಯ ಗುಣನಾಮ ಸುನೃತ್ಯಕಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಭಕ್ತರಿಗೆ ಅತಿ ಪ್ರೀತಿ. ನೀವು ನೋಡಿ, ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ರುದ್ರದೇವರ ಲಿಂಗಕ್ಕೆ ಅಭಿಷೇಕ ಮಾಡಿಸಿದ್ರಿ, ಸಂಕಲ್ಪ ಮಾಡಿ ಈ ಫಲ ಸಿಗಬೇಕು, ಸಿಕ್ಕೇ ಸಿಗತ್ತೆ. ರುದ್ರದೇವರು ಬೇಗ ಅನುಗ್ರಹ ಮಾಡ್ತಾರೆ. ಅಭಿಷೇಕ ಪ್ರಿಯೋ ರುದ್ರ. ಅಭಿಷೇಕ ಅನ್ನೋದು ತುಂಬ ಇಷ್ಟ ರುದ್ರದೇವರಿಗೆ. ಆ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹ ಮಾಡೋರು. ಭವರೋಗ, ಸಂಸಾರ ಅನ್ನೋ ರೋಗದ ಭಯ ಬರದೇ ಇರೋ ಹಾಗೆ ಕಾಪಾಡೋರು. ಉಗ್ರರು ಯಾರಿಗೆ? ದುಷ್ಟರಿಗೆ. ದುಃಖ ಭವಸಾಗರ ತಾರಣಾಯ, ಮತ್ತೆ ದುಃಖಮಯಿಷ್ಠವಾದ, ದುಃಖ ಭೂಯಿಷ್ಠವಾದ ಈ ಭವ ಸಮುದ್ರವನ್ನು ತಾರಣೆ ಮಾಡೋರು, ದಾಟಿಸೋರು ಅಂತ. ಒಂದು ಸಂಸಾರ, ಒಂದು ರೋಗ ನಿಜ. ಸಂಸಾರ ಸಮುದ್ರನೂ ಹೌದು. ದಾಟಿಸೋದವರು. ರೋಗ ಅಂಟ್ಕೊಂಡ್ಬಿಡುತ್ತೆ. ಅಂಟೋ ರೋಗ ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ. ಇದನ್ನು ಪರಿಹಾರ ಮಾಡಬೇಕಲ್ಲ, ಇದು ಅವ್ರ ಕೈಲಿ ಸಾಧ್ಯ. ಇದು ಪ್ರತಿ ಜನ್ಮದಲ್ಲಿ ಸಂಸಾರದ ಕಷ್ಟಗಳು ಬಂದದ್ದು ಏನು ಅಂಟ್ಕೊಳ್ಳುತ್ತಲ್ಲ ರೋಗದ ರೂಪದಲ್ಲಿ, ಅದನ್ನು ದಾಟಿಸಿ ಅಂತ ಪ್ರಾರ್ಥನೆ. ಎರಡನೇ ಸಾಲಿನಲ್ಲಿ ಇಡೀ ಸಂಸಾರ ಸಮುದ್ರ ಒಟ್ಟಿಗೆ ದಾಟಿಸ್ಬಿಡಿ ಅಂತ ಎರಡನೇ ಸಲಿ ಪ್ರಾರ್ಥನೆ. ಇನ್ನು ಜ್ಯೋತಿರ್ಮಯ, ಜ್ಯೋತಿ ಸ್ವರೂಪ, ಜ್ಯೋತಿರ್ಲಿಂಗಗಳು ಅಂತ ಬಹಳ ಪ್ರಸಿದ್ಧ ರುದ್ರದೇವರದು. ಅಂಥ ವಿಶೇಷವಾದ ಜ್ಯೋತಿ ಸ್ವರೂಪವನ್ನು ಪಡೆದವರು ನೀವು. ಒಳ್ಳೆ ಹೆಸರುಗಳನ್ನು ಪಡೆದಿದ್ದೀರಿ, ಒಳ್ಳೆ ಗುಣಭರಿತವಾದ ಹೆಸರು. ಶಿವ, ಮೃಡ, ಪಾರ್ವತೀಪತಿ, ಹರಹರ, ಮಹಾದೇವ, ಶಂಭೋ, ಎಂಥೆಂಥ ಶಬ್ದ! ಒಂದಕ್ಕಿಂತ ಒಂದೊಂದು ಶಬ್ದ ಹೊಸ ಹೊಸ ಅರ್ಥವನ್ನು ತಿಳಿಸ್ತಾ, ಆ ಹೆಸರು ಹೇಳಿದ್ರೆ ಹೆದರಿಕೆಯಾಗಿ ಭೂತ ಪ್ರೇತ ಪಿಶಾಚಗಳು ಓಡೋಗುತ್ತೆ, ಪಾಪಗಳು ಓಡೋಗುತ್ತೆ, ದಾರಿದ್ರ್ಯ ದುಃಖನೂ ಓಡೋಗುತ್ತೆ. ಈ ರೀತಿ ಇಂಥ ಸುನೃತ್ಯಕಾಯ, ಚೆನ್ನಾಗಿ ನೃತ್ಯವನ್ನು ಮಾಡುವಂಥವ್ರು ನೀವು. ನಟರಾಜ ಅಂತ ರುದ್ರದೇವರಿಗೆ ಕರೀತಾರೆ. ನಟನೆ ಮಾಡೋದರಲ್ಲಿ, ಅಂದರೆ ಕುಣಿಯೋದರಲ್ಲಿ ಎಂಥ ದಿವ್ಯವಾದ ವಿದ್ಯೆಯನ್ನು ಹೊಂದಿರೋರು. ಇಂಥ ನೀವು ದಾರಿದ್ರ್ಯ ದುಃಖ ದಹನಾಯ, ನನ್ನ ದಾರಿದ್ರ್ಯ ದುಃಖವನ್ನು ಪರಿಹರಿಸಿ ಅಂತ ಹೀಗೆ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ವಸಿಷ್ಠರು ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ, ನಾವು ಆ ರೀತಿ ರುದ್ರದೇವರಲ್ಲಿ ಚಿಂತಿಸ್ತಾ ಹೋಗಬೇಕು. ಇನ್ನು ನಾಲ್ಕನೆಯ ಶ್ಲೋಕ. ಚರ್ಮಾಂಬರಾಯ ಶವಭಸ್ಮ ವಿಲೇಪನಾಯ ಫಾಲೇಕ್ಷಣಾಯ ಮಣಿಕುಂಡಲ ಮಂಡಿತಾಯ ಮಂಜೀರಪಾದಯುಗಳಾಯ ಜಟಾಧರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಚರ್ಮ, ಆಗಲೇ ಹೇಳಿದಂತೆ ಗಜ ಚರ್ಮವನ್ನೇ ಅಂಬರ ವಸ್ತ್ರವನ್ನಾಗಿ ಹೊಂದಿದವರು.
ಭಸ್ಮ ವಿಲೇಪನಾಯ ಶವಭಸ್ಮ. ಶವಭಸ್ಮ ಅಂದರೆ ಕಾಶಿ ಕ್ಷೇತ್ರ ನೆನಪಾಗುತ್ತೆ ನಮಗೆ. ಶವಭಸ್ಮ ಅಂದರೆ ಶವದಲ್ಲಿ ಇರುವಂಥ ಭಸ್ಮ ಹೋಗಿ ಹೋಗಿ ಹಚ್ಕೊಳ್ತಾರೆ ಅಂತ ಅರ್ಥನ. ಅವರು ಭಸ್ಮಲೇಪನ ಮಾಡ್ಕೊಂಡಿದ್ದಾರೆ ಅಂತ ಪ್ರಸಿದ್ಧ ಮೈಗೆಲ್ಲ. ಈ ಭಸ್ಮಲೇಪನವನ್ನು ಮಾಡ್ತಾ ಅವ್ರು ಏನು ಸೂಚನೆ ಮಾಡಿದ್ದಾರೆ ಅಂದರೆ, ಅವರು ಇದನ್ನು ಸೂಚನೆ ಮಾಡ್ತಾ ಇರೋದು, ಯಾರು ಕಾಶಿ ಕ್ಷೇತ್ರದಲ್ಲಿ ಮರಣವನ್ನು ಅಪ್ಪುತ್ತಾರೆ ಅವರು ಕೈಲಾಸ ಲೋಕವನ್ನು ಸೇರ್ತಾರೆ ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ತಾವು ಈ ಭಸ್ಮವನ್ನು ಹಚ್ಕೊಂಡಿರೋ ಉದ್ದೇಶ ಏನು ಅಂದರೆ ಈ ರೀತಿಯ ಉದ್ದೇಶ. ಅಂಥವರು ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಬಂದು ತಲುಪ್ತಾರೆ, ಮುಂದಕ್ಕೆ ಊರ್ಧ್ವಲೋಕಕ್ಕೆ ಬರ್ತಾರೆ, ಹಾಗೆ ಕೊನೆಗೆ ದೇವರ ಅನುಗ್ರಹ ಪಡೀತಾರೆ. ಈ ದೃಷ್ಟಿಯಿಂದ ಭಸ್ಮಧಾರಣೆ ಅಷ್ಟೇ ಹೊರತು ಅವರು ಊರ್ಧ್ವಪುಂಡ ಧಾರಣೆಯನ್ನು ಮಾಡಿದ ರುದ್ರದೇವರು ಅಂತ ವಾದಿರಾಜರೆಲ್ಲ ಕೊಂಡಾಡಿದ್ದನ್ನು ಇಲ್ಲಿ ನೆನಪಿಸ್ಕೊಳ್ಬೇಕು. ಇನ್ನು ಮುಂದಕ್ಕೆ ಫಾಲೇಕ್ಷಣಾಯ, ಅವರ ಹಣೆಯಲ್ಲಿ ಒಂದು ಕಣ್ಣಿದೆ, ಅದನ್ನು ಫಾಲ ಈ ಕ್ಷಣ ಅಂತ ಕರೀತಾರೆ, ಅಂದರೆ ಮೂರನೇ ಕಣ್ಣು. ಇನ್ನು ಮಣಿಕುಂಡಲ ಮಂಡಿತಾಯ, ಕಿವಿಗಳಲ್ಲಿ ಮಣಿಗಳ ಕುಂಡಲಗಳನ್ನು ಕರ್ಣಾಭರಣವನ್ನು ಧರಿಸಿದ್ದಾರೆ. ಕಾಲಿಗೆ ಬಂದರೆ ಗೆಜ್ಜೆ ಮಂಜೀರ ಅಂತ ಕರೀತಾರೆ. ಮಂಜೀರ ಅಂದರೆ ಕಾಲಿಗೆ ಕಟ್ಟಿಕೊಳ್ಳುವಂಥ ಗೆಜ್ಜೆ, ಅದನ್ನು ಧರಿಸಿದ್ದಾರೆ. ಜಟೆಗಳನ್ನು ಧರಿಸಿರೋ ನೀವು ದಾರಿದ್ರ್ಯ ದುಃಖ ದಹನಾಯ. ಅದು ಯಾಕೆ ದಾರಿದ್ರ್ಯ ಪರಿಹರಿಸಿ ಅಂದರೆ ರುದ್ರದೇವರನ್ನು ವೈರಾಗ್ಯ ಶಿಖಾಮಣಿ ಅಂತ ತಿಳ್ಕೊಬೇಡಿ. ಬರೀ ಭಸ್ಮ ಬಳ್ಕೊಂಡಿದ್ದಾರೆ, ಅವರೇನು ಗಜ ಚರ್ಮ ಹೊತ್ಕೊಂಡಿದ್ದಾರೆ, ವೈಭವನೇ ಇಲ್ಲ. ಒಂದು ಸಲ ಹೀಗೆ ಆಯಿತು, ಅಲ್ಲಿ ಪಾರ್ವತಿ ದೇವಿಯ ತಾಯಿ ನೀನು ಬಂದ್ಬಿಡು ತವ್ರ ಮನೆಗೆ, ಬಂದ್ಬಿಡು ನನ್ನ ಮನೆಗೆ ಅಂತ ಕರೆದ್ರಂತೆ. ಯಾಕೆ? ಅಳಿಯಂದ್ರಲ್ಲಿ ಏನೂ ಇಲ್ಲ ವೈಭವ, ಅಲ್ಲಿದ್ದು ಏನು ಮಾಡ್ತೀಯ, ಬಂದ್ಬಿಡು ಅಂತ ಸಿಟ್ಟು ಬಂತಂತೆ ಪಾರ್ವತಿಗೆ. ನಾನು ಎಂದಿಗೂ ಕೂಡ ನನ್ನ ಪತಿಯ ಜೊತೆಗೆ ಇರೋದು, ಯಾಕೆ ಇಡೀ ಜಗತ್ತೇ ನಮಸ್ಕಾರ ಮಾಡುತ್ತೆ ನನ್ನ ಗಂಡನಿಗೆ, ಅಂಥ ಗಂಡನಲ್ಲೂ ಐಶ್ವರ್ಯ ಇಲ್ಲ ಅಂತ ಆಡ್ಕೊಳ್ಬೇಡಿ ಅಂತ ತಾಯಿಗೆ ಜೋರು ಮಾತನ್ನು ಆಡಿ ತಾನು ರುದ್ರದೇವರನ್ನು ಕರ್ಕೊಂಡು ಹೋಗಿ ಕಾಶಿ ಕ್ಷೇತ್ರದಲ್ಲಿ ನೆಲೆಸ್ಬಿಡ್ತಾಳೆ. ಹಾಗಾಗಿ ಕಾಶಿಗೆ ಬಂದಿದ್ದು. ಅಲ್ಲಿ ಮೇನಕಾದೇವಿ ಹಾಗೆ ಕೇಳಿದ್ದಕ್ಕೆ ಸಿಟ್ಟು ಬಂದು ಈ ಪಾರ್ವತಿ ಹಾಗೆ ಮಾಡಿರ್ತಾಳೆ. ಅದನ್ನು ಕಾಶಿ ಕ್ಷೇತ್ರಕ್ಕೆ ಬಂದು ನೆಲೆಸ್ತಾರೆ. ಇಂಥ ರುದ್ರದೇವರು ಸಾಧಾರಣ ಅಂದ್ಕೊಳ್ಬೇಡಿ, ಬರೀ ಹಾವನ್ನು ತಮ್ಮ ದೇಹದಲ್ಲಿ ಆಭರಣ ಹಾಕ್ಕೊಂಡಿದ್ದಾರೆ ಅಂತಲ್ಲ, ಮಣಿಕುಂಡಲಗಳಿದೆ ರುದ್ರದೇವರ ಬಳಿ. ಅದನ್ನು ತೋರಿಸ್ತಾ ಇದ್ದಾರೆ. ನನ್ನಲ್ಲಿ ಐಶ್ವರ್ಯ ಇದೆ, ಆದರೆ ನನಗೆ ಐಶ್ವರ್ಯ ಬೇಕಾಗಿಲ್ಲ. ವಸ್ತುತಃ ಐಶ್ವರ್ಯಕ್ಕೆ ಅಭಿಮಾನಿ ದೇವತೆ ಇಂದ್ರದೇವರು ಹೇಗೋ ಅದಕ್ಕಿಂತ ಮುಖ್ಯ ಇಂದ್ರದೇವರಿಗೂ ಒಡೆಯರಾಗಿ ರುದ್ರದೇವರು ಐಶ್ವರ್ಯಕ್ಕೆ ಅಭಿಮಾನಿ ದೇವತೆಯೂ ಕೂಡ ಹೌದು. ಆದ್ದರಿಂದ ವಿಶೇಷವಾಗಿ ರುದ್ರದೇವರನ್ನು ದಾರಿದ್ರ್ಯ ದುಃಖ ದಹನಾಯ ಅಂತ ಪ್ರಾರ್ಥನೆಯನ್ನು ಇಲ್ಲಿ ಮಾಡಿರೋದು. ಹೀಗೆ ಪ್ರಾರ್ಥನೆಯನ್ನು ಮಾಡ್ತಾ ಮುಂದಕ್ಕೆ 5ನೇ ಪದ್ಯದಲ್ಲಿ ಪಂಚಾನನಾಯ ಫಣಿರಾಜ ವಿಭೂಷಣಾಯ ಹೇಮಾಂಕುಶಾಯ ಭುವನತ್ರಯ ಮಂಡಿತಾಯ ಆನಂದ ಭೂಮಿ ವರದಾಯ ತಮೋಪಯಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಪುನಃ ಶಿವನಿಗೆ ನಮಸ್ಕಾರ ಮಾಡ್ತಾ ಪಂಚಾನನ ಅಂದರೆ ಸಿಂಹದ ಥರ ನೀನು ಅಂತ ರುದ್ರದೇವರನ್ನು ಕೊಂಡಾಡೋದು. ಒಂದು, ಅವರ ಜಟೆಗಳು ವಿಸ್ತಾರವಾಗಿತ್ತು, ಜಟೆ ತುಂಬ ದೊಡ್ಡದು, ಆದ್ದರಿಂದ ಪಂಚ ವಿಸ್ತಾರವಾದ ಜಟೆಗಳನ್ನು ಹೊಂದಿರೋ ಮುಖ ನಿಮ್ಮದು ಅಂತಲೂ ವರ್ಣನೆ. ಮತ್ತೊಂದು ಸಿಂಹದ ಥರ, ಯಾಕೆ ಗಜ ಚರ್ಮ ಅಂಬರಧರ ಅಂದರೆ ನೀವು ಏನಾಗಬೇಕು, ಗಜಗಳಿಗೆ ಸಿಂಹದಂತೆ ಇರಬೇಕು, ಅದಕ್ಕೆ ಸಿಂಹಾನನ ನೀವು ಅಂತ ವರ್ಣಿಸಿದ್ದು. ಆನನ ಅಂದರೆ ಮುಖ ಅಂತ ಅರ್ಥ. ಸಿಂಹ ಮುಖ ಇರಲಿಲ್ಲ ರುದ್ರದೇವರಿಗೆ, ಆದರೆ ಸಿಂಹದಂತೆ ವರ್ತಿಸ್ತಾರೆ ಗಜಗಳಿಗೆ, ಹಾಗಾಗಿ ಸಿಂಹದಂತೆ ಅಂತ ಇಟ್ಟುಕೊಂಡು ಪಂಚಾನನ ಅಂತ ಕರೆದಿದ್ದಾರೆ. ಇನ್ನು ಫಣಿರಾಜರುಗಳನ್ನು, ಹೆಡೆಯನ್ನು ಎತ್ತಿ ವಿಷಕಾರುವಂಥ ಫಣಿಗಳು, ಸರ್ಪಗಳು, ಅವುಗಳಲ್ಲಿ ಶ್ರೇಷ್ಠವಾದ ಸರ್ಪಗಳಿದೆ, ಅದನ್ನು ಭೂಷಣ ಅಲಂಕಾರವನ್ನಾಗಿ ಮಾಡ್ಕೊಂಡಿದ್ದೀರಿ. ಎಲ್ಲ ಹಾವುಗಳು ನಿಮ್ಮ ತೋಳಿನಲ್ಲಿ ಕೈನಲ್ಲಿ, ಅಂದರೆ ನಾಗಗಳನ್ನೆಲ್ಲ ತಮ್ಮ ಹತೋಟಿಲಿ ಇಟ್ಕೊಂಡಿದ್ದಾರೆ. ಯಾವುದ್ಯಾವುದು ವಿಷಕಾರತ್ತೋ ಅದೆಲ್ಲ ತಂಬಳಿ ಇಟ್ಕೊಳ್ತಾರೆ. ದುಷ್ಟರನ್ನೆಲ್ಲ ಸದೆ ಬಡಿಯುವಂಥ ಕೆಲಸವನ್ನು ಇಲ್ಲಿ ಅವರು ಈ ರೀತಿ ಮಾಡಿ ಕಟ್ಟಿಕೊಂಡು ತೋರಿಸ್ತಾ ಇದ್ದಾರೆ. ಆದ್ದರಿಂದ ಯಾರು ಯೋಚನೆ ಮಾಡೋದು ಬೇಡ, ದುಷ್ಟರಿದ್ದರೆ ಅವರ ಪರಿಹಾರಕ್ಕೆ ರುದ್ರದೇವರನ್ನು ಶರಣಾಗತರನ್ನಾಗಿ ಹೊಂದಬೇಕು ಅಂತ. ಇನ್ನು ಹೇಮಾಂಕುಶ, ಬಂಗಾರದ ಅಂಕುಶ ಅವರ ಕೈಲಿದೆಯಂತೆ, ಇದೊಂದು ಹೊಸದು ವಿಶೇಷ. ಹೇಮ, ಬಂಗಾರದ ಅಂಕುಶ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಈ ಆನೆ ನೋಡ್ಕೊಳ್ಬೇಕು ಅಂದರೆ ಅಂಕುಶ ಇರಬೇಕಲ್ಲ, ಮಾವುತನಾಗಿರಬೇಕು. ಇವರು ಕೂಡ ಮಾವುತ, ಕೈನಲ್ಲೊಂದು ಅಂಕುಶ ಇಟ್ಕೊಂಡಿದ್ದಾರೆ, ಬಂಗಾರದ ಅಂಕುಶ. 3 ಲೋಕಗಳಿಗೆ ಅಲಂಕಾರಭೂತರು. 3 ಲೋಕ ಇವತ್ತಿನ ದಿವಸ ಶಿವಶಿವ ಶಿವಶಿವ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆನಂದ ಭೂಮಿ ವರದಾಯ, ನಿಮ್ಮ ಜಾಗ ಆನಂದವಾಗಿರಬೇಕಾ,
ಅದಕ್ಕೆ ರುದ್ರದೇವರ ಅನುಗ್ರಹ ಬೇಕು. ತಮಸ್ಸನ್ನು ಕಳೆಯುವಂಥವರು ಯಾರ್ಯಾರು ತಮಸ್ಸನ್ನು ಹೊಂದಿದ್ದಾರೆ ಅವರಿಗೆ ಕಳೀತಾರೆ, ಯಾರು ದುಷ್ಟರೋ ಅವರಿಗೆ ತಮಸ್ಸನ್ನು ಕೊಟ್ಟು ಅವ್ರಿಗೆ ಅಜ್ಞಾನ ಕೊಟ್ಟು ದಾರಿ ತಪ್ಪಿಸ್ತಾರೆ. ಅಂದರೆ ಒಳ್ಳೆಯವ್ರಿಗೆ ಕೆಟ್ಟವ್ರು ತೊಂದರೆ ಮಾಡ್ಲಿಕ್ಕೆ ಬಂದರು, ಏನೋ ಅವ್ರಿಗೆ ಗೊತ್ತಾಗಲೇ ಇಲ್ಲ, ಇವನು ಏನೋ ಹೊಡಿಲಿಕ್ಕೆ ಬಂದಲ್ಲ ಮರ್ತೇ ಹೋಯ್ತು ಅಂತ ಹೋಗ್ಬಿಡ್ತಾರೆ ಕೆಲವು ಸಲ. ಯಾಕೆಂದರೆ ಅಜ್ಞಾನ ತುಂಬಿಸ್ಬಿಡ್ತಾರೆ ರುದ್ರದೇವರು. ಯಾವುದೇ ರೀತಿ ತೊಂದರೆ ಮಾಡದೇ ಇರೋ ಹಾಗೆ ಅನುಗ್ರಹ ಮಾಡ್ತಾರೆ. ಕೆಲವು ಸಲ ಕೆಲವರ ಬಗ್ಗೆ ಕೆಟ್ಟ ಭಾವನೆ ಬಂದಿರುತ್ತೆ ದುಷ್ಟರಿಗೆ, ಮೊದಲೇ ದುಷ್ಟರು, ಸಜ್ಜನರ ಮೇಲೆ ಮೊದಲೇ ಕೆಟ್ಟ ಭಾವನೆ ಇರುತ್ತೆ. ಅದೇ ಕೆಟ್ಟ ಭಾವನೆಯನ್ನು ಹೋಗಿಸ್ಬಿಡ್ತಾರೆ, ಒಳ್ಳೆಯವನು ಅಂತ ಅನ್ಸಲಿಕ್ಕೆ ಶುರುವಾಗ್ಬಿಡುತ್ತೆ. ಹೀಗೆ ಬುದ್ಧಿ ಭೇದ, ಬುದ್ಧಿಯನ್ನು ಚೇಂಜ್ ಮಾಡಿ ತಮಸ್ಸನ್ನು ಅವರಿಗೆ ಕೊಟ್ಟು ಅನುಗ್ರಹ ಮಾಡಿದ್ದೂ ಇದೆ. ಇಂಥ ರುದ್ರದೇವರು ದಾರಿದ್ರ್ಯ ದುಃಖ ದಹನರು, ನಮ್ಮ ದಾರಿದ್ರ್ಯ ದುಃಖ ಪರಿಹಾರ ಮಾಡಲಿ, ಶಿವಾಯ ನಮಃ ಅಂತ. ಇನ್ನು ಹೀಗೆ ಮುಂದಕ್ಕೆ ಬರ್ತಾ ಭಾನುಪ್ರಿಯಾಯ ಭವಸಾಗರ ತಾರಣಾಯ ಕಾಲಾಂತಕಾಯ ಕಮಲಾಸನ ಪೂಜಿತಾಯ ನೇತ್ರತ್ರಯಾಯ ಶುಭಲಕ್ಷಣಲಕ್ಷಿತಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಭಾನುಪ್ರಿಯ, ಸೂರ್ಯನಿಗೆ ಅತಿ ಪ್ರಿಯ ನೀವು ಅಂತ. ಒಂದು ಸೂರ್ಯ ಹೇಗೆ ಚಂದ್ರ ಆರಾಧನೆ ಮಾಡಿದ್ನೋ ಶಿವನನ್ನು, ಸೂರ್ಯನೂ ಆರಾಧನೆ ಮಾಡ್ದ ಅಂತ ಒಂದಾದರೆ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅಥವಾ ಕೋಟಿ ಸೂರ್ಯ ಸಮಪ್ರಭಾ ಅಂತ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡೋದಿದೆ. ಗಣಪತಿ ಹೇಗಿದ್ದಾನೆ? ಕೋಟಿ ಸೂರ್ಯರಿಗೆ ಸಮಾನವಾದ ಪ್ರಭೆ ಅಂತ. ಅದಕ್ಕೆ ಭಾನು ಅಂದರೆ ಸೂರ್ಯ ಅಂದರೆ ಗಣಪತಿ ಅಂತ ತಗೊಳ್ಳೋದು. ಗಣಪತಿಗೆ ನೀವು ಅಂದರೆ ತುಂಬ ಇಷ್ಟ ಅಂತ. ಹೀಗೆ ಗಣಪತಿಯ ಚಿಂತನೆಯನ್ನು ಮಾಡಲಿಕ್ಕೆ ಭಾನುಪ್ರಿಯ ಅಂತ ಇಲ್ಲಿ ಶಬ್ದವನ್ನು ಬಳಸಿದ್ದಾರೆ. ಇನ್ನು ಭವಸಾಗರ ತಾರಣಾಯ, ಪುನಃ ಪುನಃ ನಾವಿದು ಪ್ರಾರ್ಥನೆ ಮಾಡಬೇಕು. ಬರೀ ದಾರಿದ್ರ್ಯ ದುಃಖ ಕಳೀರಿ, ದಾರಿದ್ರ್ಯ ದುಃಖ ಕಳೀರಿ, ಅದು ಬದಲು ಸಂಸಾರ ದುಃಖ ಕಳೀರಿ ಅಂತ ಪ್ರಾರ್ಥನೆ ಮಾಡಿದ್ರೆ ಮುಗದೇ ಹೋಯ್ತಲ್ಲ. ಅದಕ್ಕೆ ಪುನಃ ಪುನಃ ಮೊದಲು ದಾರಿದ್ರ್ಯ ದುಃಖ ಕಳೀತಾ ಧರ್ಮ ಮಾರ್ಗಕ್ಕೆ ತನ್ರಿ, ಆಮೇಲೆ ಭವಸಾಗರ ದುಃಖವನ್ನು ಕಳೀರಿ ಅಂತ ಪ್ರಾರ್ಥನೆ ಮಾಡೋ ಕ್ರಮವನ್ನು ಪುನಃ ಪುನಃ ಇಲ್ಲಿ ಬಳಸ್ತಾ ಇದ್ದಾರೆ. ಇನ್ನು ಕಾಲಾಂತಕ, ಯಮದೇವರಿಗೆ ಅಂತಕ. ಇನ್ನು ಕಾಲ ಸಮಯ ಸರಿಯಿಲ್ಲ ಅಂದರೆ ಆ ದುಷ್ಟ ಸಮಯವನ್ನು ಕಳೆದು ಒಳ್ಳೆಯ ಟೈಮನ್ನು ಕೊಡ್ತಾರೆ, ಹಾಗ ಕಾಲಾಂತಕ ಅಂತ ಕರೀತಾರೆ. ಕಮಲಾಸನ ಪೂಜಿತ, ಇಲ್ಲಿ ಭ್ರಮೆಗೆ ಅವಕಾಶ ಇದೆ. ಕಮಲಾಸನ ಅಂದರೆ ಬ್ರಹ್ಮದೇವರು ಶಿವನನ್ನು ಪೂಜೆ ಮಾಡ್ತಾರೆ, ಹಾಗೆ ಭಾವಿಸ್ಕೊಳ್ಬೇಡಿ. ಕಮಲಾಸನ ಅಂದರೆ ಕಮಲದವನ್ನೇ ಆಸನವನ್ನಾಗಿ ಮಾಡಿಕೊಂಡ ಯಾವ ಯಾವ ದೇವತೆಗಳಿದ್ದಾರೆ ಆ ಎಲ್ಲ ದೇವತೆಗಳು ಪೂಜೆ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಕಮಲವನ್ನು ಆ ರುದ್ರದೇವರಿಗೆ ಹಾಕ್ತಾರೆ, ಆಸನವನ್ನು ಸಮರ್ಪಣೆ ಮಾಡ್ತಾರೆ ಅಂತ. ಹೀಗೆ ಈ ಪದಗಳಿಗೆ ಬೇರೆ ಅರ್ಥವನ್ನು ಮಾಡಿಕೊಳ್ಬೇಕು. ಹಾಗೆ ಕ ಮಲ ಆಸನ ಪೂಜಿತಾಯ, ಕ ಅಂದರೆ ಕುತ್ಸಿತವಾದ ಮಲ, ಕುತ್ಸಿತ ಮಲ ಅಂದರೆ ಕುತ್ಸಿತ, ಅದರಲ್ಲೂ ದುಷ್ಟಮಲ, ಅದನ್ನೇ ಆಸನವನ್ನಾಗಿ ಹಾಕ್ಕೊಂಡು ಕೂತಿರ್ತಾರೆ ದುಷ್ಟರು ರುದ್ರದೇವರನ್ನು ಪೂಜೆ ಮಾಡುತ್ತಾರೆ ಅಂತ. ಈ ನಿಟ್ಟಿನಲ್ಲಿ ಈ ಕಮಲಾಸನರಾದ ಅನೇಕ ದುಷ್ಟರಿಂದ ಪೂಜೆಗೊಳ್ಳೋರು, ಅವರು ಭೂತ ಪ್ರೇತ ಪಿಶಾಚಗಳು ರುದ್ರ ಗಣಗಳಲ್ಲೇ ಸೇರೋದು, ಅವುಗಳು ಕೂಡ ರುದ್ರದೇವರನ್ನ ಪೂಜೆ ಮಾಡ್ತಾರೆ. ಹೀಗೆ ಅನೇಕ ಅರ್ಥಗಳನ್ನು ಈ ಶಬ್ದಕ್ಕೆ ಹೇಳಲಿಕ್ಕೆ ಬರುತ್ತೆ. ಇನ್ನು ನೇತ್ರತ್ರಯ, 3 ಕಣ್ಣುಗಳನ್ನು ಹೊಂದಿದವರು, 3ನೇ ಕಣ್ಣಿನಿಂದ ಕಾಮವನ್ನು ಸುಟ್ಟಾಕಿದವರು, ಅದೇ 3ನೇ ಕಣ್ಣಿನಿಂದ ನಮಗೆ ವಿಶೇಷ ಅನುಗ್ರಹ, ಇಡೀ ಜಗತ್ತಿನ ಸಂಹಾರ ಮಾಡೋರು. ಅಂಥ ಶುಭಲಕ್ಷಣ ಲಕ್ಷಿತಾಯ, ತುಂಬ ಸುಂದರ ಮೂರ್ತಿ, ವಾಮದೇವ ಅಂತ ಕರೀತಾರೆ ರುದ್ರದೇವರನ್ನು. ಶುಭಲಕ್ಷಣಗಳಿಂದ ಕೂಡಿರುವಂಥ ಈ ವಾಮದೇವರಾದ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಅಂತ. ಇದು ಮುಂದಿನ ಕೊನೆ 2 ಪದ್ಯಗಳಲ್ಲಿ ಹೇಳುವಂಥ ಸ್ವಾರಸ್ಯ ಹೀಗೆ: ರಾಮಪ್ರಿಯಾಯ ರಘುನಾಥ ವರಪ್ರದಾಯ ನಾಗಪ್ರಿಯಾಯ ನರಕಾರ್ಣವತಾರಣಾಯ ಪುಣ್ಯಾಯ ಪುಣ್ಯಭರಿತಾಯ ಸುರಾರ್ಚಿತಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ರಾಮಪ್ರಿಯ, ವಸಿಷ್ಠರು ಸ್ತೋತ್ರ ಮಾಡಿರೋದು. ರಾಮಚಂದ್ರನಿಗೆ ನೀವು ತುಂಬ ಇಷ್ಟ, ಯಾಕೆ ರಾಮೇಶ್ವರ ಲಿಂಗ ಪ್ರತಿಷ್ಠೆ ಮಾಡಿದವರೇ ರಾಮದೇವರು. ಆಗನ್ನಿಸ್ತು, ರಾಮದೇವರು ರಾಮೇಶ್ವರ ಪ್ರತಿಷ್ಠೆ ಲಿಂಗ ಪ್ರತಿಷ್ಠೆ ಮಾಡಿದರೆ ರಾಮನ ಕಥೆ ಏನು? ರಾಮೇಶ್ವರನಿಗಿಂತ ಚಿಕ್ಕವನೇ ಅಲ್ಲ. ರಾಮೇಶ್ವರ ಅನ್ನೋದಕ್ಕೆ ರಾಮದೇವರು ಪ್ರತಿಷ್ಠೆ ಮಾಡಿದ ಈಶ್ವರ ಅಂತ ಅರ್ಥ. ಅದಕ್ಕೆ ರಾಮೇಶ್ವರ ಅಂತ ಅಲ್ಲಿ ಕರೆದಿರೋದು. ಏನೋ ರಾವಣನ ಹತ್ಯೆ ಮಾಡಿದರು ರಾಮದೇವರು, ಬ್ರಹ್ಮಹತ್ಯೆ ಬಂತು, ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ರಾಮೇಶ್ವರನ ಪ್ರತಿಷ್ಠೆ ಮಾಡಿದ್ರು ರುದ್ರದೇವರು ಅಂತಲ್ಲ. ಬೇರೆಯವರು ಬ್ರಹ್ಮಹತ್ಯೆ ಮಾಡಿದರೆ ಅದರ ಪರಿಹಾರ ರುದ್ರದೇವರಿಂದ, ರಾಮೇಶ್ವರನ ಅನುಗ್ರಹದಿಂದ ಹೋಗುತ್ತೆ ನಿಜ. ಆದರೆ ರಾಮ ಈಶ್ವರ ಅಂದರೆ ರಾಮ ಪ್ರತಿಷ್ಠೆ ಮಾಡಿದ ಈಶ್ವರ ರಾಮೇಶ್ವರ. ಅಥವಾ ರಾಮ ಅಂದರೆ ತುಂಬ ಸುಂದರಳಾದ ಪಾರ್ವತಿಗೆ ರಾಮ ಅಂತ ಕರೀತಾರೆ, ದೀರ್ಘ. ಆ ರಾಮೆಗೆ ಈಶ್ವರ ರಾಮೇಶ್ವರ ಅಂತ ಹೀಗೆ ಅರ್ಥೈಸ್ಕೊಳ್ಬೇಕು ಅಂತ ವಾದಿರಾಜರು ತಿಳಿಸಿದಂತೆ ರಾಮಪ್ರಿಯಾಯ ಅಂತ ಈ ಅರ್ಥದಲ್ಲಿ ತಿಳ್ಕೊಳ್ಳೋದು. ರಘುನಾಥ ವರಪ್ರದಾಯ, ರಘುನಾಥನಿಗೆ ವರ ಕೊಟ್ಟೋ ನೀನು ಅಂತ.
ಇದಕ್ಕೆ ಅರ್ಥ ಇಷ್ಟೇ, ರಘುನಾಥನಿಗೆ ವರ ಕೊಡೋ ಮುಖಾಂತರ ಯಾರೇ ಈ ಬ್ರಹ್ಮಹತ್ಯೆಯನ್ನು ಮಾಡಲಿ ನಾನು ವರ ಕೊಡ್ತೀನಿ ಅಂತ ಸೂಚನೆ ಮಾಡಿದ್ದಾನೆ ಲೋಕ ಶಿಕ್ಷಣಕ್ಕೋಸ್ಕರ. ಅದು ದೇವರ ಆಜ್ಞೆಯ ಪ್ರಕಾರ ಅಷ್ಟೇ. ನಾಗಪ್ರಿಯಾಯ, ನಾಗಗಳಿಗೆ ಅತ್ಯಂತ ಪ್ರೀತಿಪಾತ್ರ. ನರಕಾರ್ಣವತಾರಣಾಯ, ಹಿಂದೆ ಬಂದಂತೆ ನರಕ ಸಮುದ್ರವನ್ನು ದಾಟಿಸೋನು. ಪುಣ್ಯಾಯ ಪುಣ್ಯಭರಿತಾಯ, ಪುಣ್ಯಸ್ವರೂಪಿ, ಪುಣ್ಯವನ್ನು ತುಂಬಿಸ್ಕೊಂಡಿದೆಯಾ, ಸಕಲ ದೇವತೆಗಳು ಅರ್ಚನೆ ಮಾಡ್ತಾರೆ ಅಂಥ ನೀನು ದಾರಿದ್ರ್ಯ ದುಃಖವನ್ನು ಪರಿಹರಿಸು. ಎಲ್ಲ ದೇವತೆಗಳು ನಿನ್ನ ಪೂಜಿಸಬೇಕು ಅಂದರೆ, ಇಂದ್ರದೇವರೇ ನಿನ್ನ ಪೂಜಿಸಬೇಕು ಅಂದರೆ, ಸ್ವರ್ಗಲೋಕಾಧಿಪತಿ ಅಷ್ಟು ಐಶ್ವರ್ಯ ಹೊಂದಿರೋ ಇಂದ್ರದೇವರು ನಿನ್ನ ಪೂಜೆ ಮಾಡ್ತಾರೆ ಅಂದರೆ ಎಂಥ ಐಶ್ವರ್ಯ ಉಪೇತ. ನನ್ನ ಈ ದಾರಿದ್ರ್ಯ ಪರಿಹರಿಸು, ಬಡತನವನ್ನು ಕಳಿ, ನನಗೆ ಐಶ್ವರ್ಯ ನೀಡು, ಅನುಗ್ರಹಿಸು ಅಂತ ಶಿವಾಯ ನಮಃ ಅಂಥೇಳಿ ಕೊನೆಯ ಶ್ಲೋಕಕ್ಕೆ ಬಂದಿದ್ದೇವೆ. ಭುಕ್ತೇಶ್ವರಾಯ ಫಲದಾಯ ಗಣೇಶ್ವರಾಯ ಗೀತಾಪ್ರಿಯಾಯ ವೃಷಭೇಶ್ವರ ವಾಹನಾಯ ಮಾತಂಗ ಚರ್ಮ ವಸನಾಯ ಮಹೇಶ್ವರಾಯ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ಮುಕ್ತರಿಗೆ ಒಡೆಯ, ಕೈಲಾಸಕ್ಕೆ ಹೋದವ್ರಿಗೆಲ್ಲ ಒಡೆಯ ಇವನೇ ಸ್ವಾಮಿ. ಫಲದಾಯ ಗಣೇಶ್ವರ, ಗಣೇಶ್ವರ ಅಂದರೆ ಗಣಪತಿ ಇವನು ಅಂತಲ್ಲ, ಎಲ್ಲ ಗಣಗಳಿಗೆ ಅಧಿಪತಿಯಾದ ಆ ಗಣಪತಿಗೆ ಈಶ್ವರ. ಅದು ಪೂರ್ಣ ಹೆಸರು ಹೇಳಬೇಕು ಅಂತಿಲ್ಲ. ಸತ್ಯಭಾಮ ಅಂದರೆ ಭಾಮೆ, ವೇದವ್ಯಾಸ ಅಂದರೆ ವ್ಯಾಸ. ಹಾಗೆ ಗಣೇಶ್ವರನಲ್ಲಿ ಗಣಪತಿ ಬಿಟ್ಟುಬಿಟ್ರು, ಗಣ ಹೇಳಿಬಿಟ್ರು. ಗಣ ಅಂದರೆ ಗಣಪತಿ, ಅವನಿಗೆ ಒಡೆಯ. ಇಲ್ಲಿ ಸ್ಕಂದ ಬರಲಿಲ್ವಲ್ಲ ಅಂದರೆ ಸ್ಕಂದನೂ ಬಂದ, ಅವನು ಅನೇಕ ಗಣಗಳಿಗೆ ಅಧಿಪತಿ. ಹಾಗಾಗಿ ಸ್ಕಂದನಿಗೂ ಈಶ್ವರ. ಗೀತಾ ಪ್ರಿಯಾಯ, ಗೀತೆ ಅಂದರೆ ತುಂಬ ಇಷ್ಟ ರುದ್ರದೇವರಿಗೆ. ಸಂಗೀತ ನೃತ್ಯ ಅಂದರೆ ತುಂಬ ಇಷ್ಟ, ಅದನ್ನು ಇಲ್ಲಿ ಸ್ಮರಿಸ್ತಾ. ವೃಷಭೇಶ್ವರ ವಾಹನ, ನಂದೀಶ್ವರ ವಾಹನ, ನಂದಿಯನ್ನು ಮರೆಯೋ ಹಾಗಿಲ್ಲ. ಇನ್ನು ಮಾತಂಗ ಚರ್ಮ ವಸನ ಅಂದರೆ ಗಜ ಚರ್ಮ ಅಂಬರಧಾರಿ. ಮಾತಂಗ ಅಂದರೆ ಆನೆ ಅಂತ ಅರ್ಥ, ಆನೆಯ ಚರ್ಮವನ್ನು ಧರಿಸಿದ್ದಾನೆ ಅಂತ ಮಹೇಶ್ವರನಾದ ನಿನಗೆ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ, ದಾರಿದ್ರ್ಯ ದುಃಖವನ್ನು ಪರಿಹರಿಸಿ ಅನುಗ್ರಹಿಸು ಅಂತ ಹೀಗೆ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿವರೆಗೆ ಸ್ತೋತ್ರ ಭಾಗ. ಹಾಗಾಗಿ 8 ಶ್ಲೋಕಗಳು ಅಂತ ನಾನು ಹೇಳಿದ್ದು ಈ ಸ್ತೋತ್ರ ದೃಷ್ಟಿಯಿಂದ. ಆದರೆ ಫಲಶ್ರುತಿ ಅಂತ ಇನ್ನೊಂದು ಶ್ಲೋಕ ಇದೆ. ಫಲಶ್ರುತಿಯಿಂದ ಏನು, ಈ ಸ್ತೋತ್ರ ಪಾರಾಯಣ ಮಾಡಿದರೆ ಜನರಿಗೆ ಏನು ಫಲ ಸಿಗುತ್ತೆ. ವಸಿಷ್ಠರೇ ಹೇಳಿದರು, ವಸಿಷ್ಠೇನ ಕೃತಂ ಸ್ತೋತ್ರಂ ಸರ್ವರೋಗ ನಿವಾರಣಂ ಅಂತ ಇದೆ ಒಂದು ಪಾಠದಲ್ಲಿ. ವಸಿಷ್ಠೇನ ಕೃತಂ ಸ್ತೋತ್ರಂ ಸರ್ವದಾರಿದ್ರ್ಯವಾರಣಂ ಅಂತ ಇನ್ನೊಂದು ಪಾಠದಲ್ಲಿದೆ. ಹಾಗಾಗಿ ಎರಡೂ ಇದೆ. ಎಲ್ಲ ದಾರಿದ್ರ್ಯನೂ ಕಳೀತಾರೆ, ಎಲ್ಲ ರೋಗಗಳನ್ನು ಕಳೀತಾರೆ. ಇಲ್ಲ ಎಲ್ಲ ರೋಗ ಅಂದರೆ ದಾರಿದ್ರ್ಯನೇ ಒಂದು ದೊಡ್ಡ ರೋಗ, ಅದನ್ನು ಪರಿಹರಿಸೋರು ಅಂತ ಹೀಗೂ ಅರ್ಥ. ಹೀಗೆ ಯಾಕಂದರೆ ಪ್ರತಿ ಪಂಕ್ತಿಯಲ್ಲಿ, ಪ್ರತಿ ಶ್ಲೋಕದ ಒಂದು ಪಂಕ್ತಿ ದಾರಿದ್ರ್ಯ ದುಃಖದಹನಾಯ ಅಂತಲೇ ಇದೆ ಎಲ್ಲ ಕಡೆ. ಹಾಗಾಗಿ ವಸಿಷ್ಠರು ಮಾಡಿದ ಈ ಸ್ತೋತ್ರ ಎಲ್ಲ ರೀತಿಯಾದ ದಾರಿದ್ರ್ಯವನ್ನು ಪರಿಹರಿಸೋದು, ಎಲ್ಲ ರೀತಿ ರೋಗವನ್ನು ಪರಿಹರಿಸೋದು. ಸರ್ವ ಸಂಪತ್ಕರಂ ಶೀಘ್ರಂ ಪುತ್ರ ಪೌತ್ರಾದಿವರ್ಧನಂ, ಎಲ್ಲ ರೀತಿಯ ಸಂಪತ್ತನ್ನು ಅತಿ ಬೇಗ ಒಲಿಯುವಂಥ ದೇವರು ರುದ್ರದೇವರು. ಬೇಗ ಪುತ್ರ ಪೌತ್ರ ಎಲ್ಲ ಸಂಪತ್ತನ್ನು ಕೊಡುವಂಥವರು. ತ್ರಿಸಂಧ್ಯಂ ಯಃ ಪಠೇ ನಿತ್ಯಂ ಸಹಿ ಸ್ವರ್ಗಮವಾಪ್ನುಯಾತ್. ಅಲ್ಲಿ ನಹಿ ಅಂತ ಕೆಲವು ಕಡೆ ಬರೆದುಬಿಟ್ಟಿದೆ. ನಹಿ ಅಂತಲ್ಲ, ನಹಿ ಅಂದರೆ ಸಿಗೋದಿಲ್ಲ ಅಂತ ಆಗ್ಬಿಡುತ್ತೆ. ಸಹಿ ಅಂತ ಅದನ್ನು ತಿದ್ಕೊಳ್ಬೇಕು. ಕೆಲವು ಕಡೆ ನಮಗೆ ಸಿಗತ್ತೆ ಆ ರೀತಿ, ಆ ಥರ ಅಲ್ಲ. ತ್ರಿಸಂಧ್ಯಂ ಯಃ ಪಠೇತ್, 3 ಸಂಧ್ಯಾಕಾಲ, ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಕಾಲದಲ್ಲಿ. ಅದು ಸಂಜೆ ಹೊತ್ತಂತೂ ವಿಶೇಷ, ಪ್ರದೋಷ ಕಾಲದಲ್ಲಂತೂ ಬಹಳ ವಿಶೇಷವಾಗಿ ರುದ್ರದೇವರ ಸ್ತೋತ್ರ, ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಪ್ರತಿನಿತ್ಯ. ಸಹಿ ಸ್ವರ್ಗಂ, ಸ್ವರ್ಗ ಕೈಲಾಸವೂ ಸ್ವರ್ಗನೇ, ಬೇರೆ ಲೋಕಗಳು ಸ್ವರ್ಗನೇ. ಮುಕ್ತಿ, ಸಂಸಾರದ ಮುಕ್ತಿ ಅಂದರೆ ಸ್ವರ್ಗ ಅಂತ ತಿಳ್ಕೊಳ್ಳಿ, ಅಂಥ ವಿಶೇಷ ಸ್ವರ್ಗ ಪ್ರಾಪ್ತಿ. ಹೀಗೆ ಈ ಸ್ತೋತ್ರದ ಪಾರಾಯಣದಿಂದ ನಾವೆಲ್ಲರೂ ಯಾರ್ಯಾರು ದಾರಿದ್ರ್ಯ ದುಃಖದಲ್ಲಿ ಇರ್ತಾರೆ ಅಂಥವರೆಲ್ಲರೂ ಕೂಡ, ಮನುಷ್ಯರೆಲ್ಲರಿಗೂ ಕೂಡ ದಾರಿದ್ರ್ಯ ದುಃಖವನ್ನು ಪರಿಹಾರ ಮಾಡುವಂಥ ಅಪರೂಪದ ಸ್ತೋತ್ರ ಈ ವಸಿಷ್ಠರು ಮಾಡಿರುವಂತಹ ಈ ದಾರಿದ್ರ್ಯ ದಹನ ಸ್ತೋತ್ರ. ದಾರಿದ್ರ್ಯ ದುಃಖ ದಹನ ಸ್ತೋತ್ರ ಅಂತ ಕರಿಬೋದು, ದಾರಿದ್ರ್ಯ ದಹನ ಸ್ತೋತ್ರ, ಸರ್ವ ರೋಗ ನಿವಾರಣ ಸ್ತೋತ್ರ ಅಂತಲೂ ಕರಿಬೋದು. ಇಂಥ ಅಪೂರ್ವವಾದ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಎಲ್ಲ ಸಜ್ಜನರು ಶಿವಭಕ್ತರು ಆ ಶಿವನ ಕೃಪೆಗೆ ಪಾತ್ರರಾಗಿ ಅಶಿವವನ್ನು ಕಳೆದುಕೊಂಡು ಆರಾಮಾಗಿ ಜೀವನವನ್ನು ಸಾಗಿಸಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.